ಎಲ್ಲರೂ ಇವತ್ತು ಒಂದು ಝೀರೋಯಿಂದ ಸ್ಟಾರ್ಟ್ ಮಾಡ್ತಾರೆ. ಮೊದಲಿನ ಥರ -20 0 ಬರೋಕ್ಕೆ ಅರ್ಧ ಜೀವನ ಆಗೋಗಿರೋದು ಥರ ಎಲ್ಲ ಕಾಲಗಳು ಬದಲಾಗಿದೆ. ಸಿಹಿ ಕಹಿ ಅನ್ನೋದು ಇವತ್ತು ನಿಮ್ಮ ಹೆಸರಿಗೆ ಹೇಗೆ ಅಟ್ಯಾಚ್ ಆಗಿದೆ, ಅದಕ್ಕೆ ಕಾರಣನೇ ಸಿಹಿ ಕಹಿ ಧಾರಾವಾಹಿಯ ಒಂದು ಸಕ್ಸಸ್ಸು. ಎಲ್ಲರ ಲೈಫಲ್ಲೂ ಒಂದು ಟರ್ನಿಂಗ್ ಪಾಯಿಂಟು, ಒಂದು ಟ್ಯೂನಿಂಗ್ ಪಾಯಿಂಟು, ಒಂದು ಟಾಕಿಂಗ್ ಪಾಯಿಂಟ್ ಅಂತ ಇರುತ್ತೆ ಸರ್. ನೀವು ಈ 3 ಪಾಯಿಂಟ್ಸ್ಗಳನ್ನು ಇವತ್ತು ಯಾವುದಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರಾ? ಟರ್ನಿಂಗ್ ಪಾಯಿಂಟ್ಗೆ ನಾನು 50% ಕೊಡ್ತೀನಿ. ಬಿಕಾಸ್ ಅದು ನಮ್ಮ ಲೈಫಲ್ಲಿ ಸಿಗದಿದ್ರೆ ನಮ್ಮ ಗುರಿ ಸಿಗಲ್ಲ. ನಮ್ಮ ಲೈಫ್ಗೆ ಒಂದು ಗುರಿ ಸಿಗಬೇಕಲ್ವಾ, ಆ ಗುರಿ ಕೊಡೋದೇ ಆ ಟರ್ನಿಂಗ್ ಪಾಯಿಂಟ್. ಅದು ಸಿಹಿ ಕಹಿ ಅಂತ ನೋಡ್ಬೋದಾ ಧಾರಾವಾಹಿ? ಆ್ಯಕ್ಚುಲಿ ಧಾರಾವಾಹಿ ಬಂದಿದ್ದು ಟ್ಯೂನಿಂಗ್ ಪಾಯಿಂಟು. ಏನೋ ಒಂದು ಘಟನೆ ನಡೆಯುತ್ತೆ ಲೈಫಲ್ಲಿ. ಆ ಘಟನೆ ನಡೆದಾಗ ನಾವು ಒಂದು ಬ್ಲ್ಯಾಂಕ್ ವಾಲ್ ಎದುರು ನಿಂತ್ಕೋತೀವಿ ನಾವು. ಓಕೆ, ಅಂದರೆ ಕ್ರಾಸ್ ರೋಡ್ ಅದ ಅಂತ ಒಂದು ಇದಾಗತ್ತೆ. ಆವಾಗ ನಾವೇನು ಚೂಸ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಅದೇ ಟರ್ನಿಂಗ್ ಪಾಯಿಂಟ್. ಇದು ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲಿ ನಾನು ಆ್ಯಕ್ಟ್ರ್ ಆಗಬೇಕು ಅನ್ನೋದೇ ನನ್ನ ತಲೆಯಲ್ಲಿತ್ತು. ಇನ್ನೇನೂ ಇರಲಿಲ್ಲ. ಆ್ಯಕ್ಟ್ರ್ ಆಗಬೇಕು ಅಷ್ಟೇ ನನ್ನ ತಲೆಯಲ್ಲಿ. ಬಟ್ ಕಾರಣಾಂತರಗಳಿಂದ ನಾನು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ನಾನು ಒಂದು ಮೆಡಿಕಲ್ ರೆಪ್ಪಾಗಿ ಕೆಲಸ ಮಾಡ್ತಾಯಿದ್ದೆ. ಪ್ರತಿದಿನ 15 kg ಬ್ಯಾಗ್ ಹೊತ್ಕೊಂಡು ಹೋಗ್ತಾಯಿದ್ದೆ. 1 ವರ್ಷದ ಟಾರ್ಗೆಟ್ನ 3 ತಿಂಗಳಲ್ಲಿ ಮಾರಿಬಿಟ್ಟೆ. ಇನ್ನು 7 ತಿಂಗಳು ಸುಮ್ಮನೆ ಬ್ಯಾಗ್ ಹೊತ್ಕೊಂಡು ಹೋಗ್ತಾಯಿದ್ದೆ. ಸುಮ್ಮನೆ ಹೋಗೋದು ಏನು ಬರುತ್ತಾಗಲಿ ಅಂತ ಬೋರ್ ಹೊಡೆಯೋಕ್ಕೆ ಶುರು ಆಗ್ಬಿಡ್ತು ನನಗೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಹೆಂಗಾಗ್ಬಿಡ್ತು ಅಂದರೆ, ನಾನು ಏನು ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ? ನಾನು ಆಗಬೇಕಾಗಿದ್ದೆ ಆ್ಯಕ್ಟ್ರು. ಯಾರಿಗೋ ಮೆಚ್ಚೋಕ್ಕೆ, ಯಾರಿಗೋ ಒಳ್ಳೆ ಅಭಿಪ್ರಾಯ ಬರೋಕ್ಕೆ ನಾನು ಈ ಬ್ಯಾಗ್ ಹೊತ್ಕೊಂಡು ದಿನ ಎಲ್ಲ ಸಾಯ್ತಾಯಿದ್ದೀನಿ ಅಂತ ಕೊರಗಕ್ಕೆ ಶುರು ಮಾಡಿದೆ. ಆ ಕೊರಗಕ್ಕೆ ಶುರು ಮಾಡಿದಾಗ ಬ್ಲ್ಯಾಂಕ್ ವಾಲು ಅಥವಾ ಕ್ರಾಸ್ ರೋಡು ಅಂತ ಏನು ಹೇಳ್ತಾರೆ. ಸೊ ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಮೆಂಟಲ್ ಫ್ರೇಮ್ವರ್ಕಿಂದ ಹೊರಗೆ ಬರಬೇಕು ಅಂತ. ಐ ಜಸ್ಟ್ ಚೆಕ್ ದ ಬ್ಯಾಗ್. ಐ ಬಿಕೇಮ್ ಅನ್ ಆ್ಯಕ್ಟರ್. ದಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ನಾನು ಆ್ಯಕ್ಚುಲಿ ಆ್ಯಕ್ಟರ್ ಆದಾಗ ಐ ಡಿಸೈಡ್ ಇಡೀ ಆಲ್ ಓವರ್ ಇಂಡಿಯಾ ಹೋಗಿ ಮೈಮ್ ಶೋಸ್ ಮಾಡಬೇಕು ಅಂತ. ನಾನು ಆವಾಗ ಮೈಮ್ ಆರ್ಟಿಸ್ಟು. ಸೊ ಮೈಮ್ ಶೋಸ್ ಮಾಡಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಐ ಚೆಕ್ ಮೈ ಜಾಬ್. 11:30 ರಿಸೈನ್ ಮಾಡಿದೆ. 12:30 ಐ ಗೆಟ್ ಎ ಫೋನ್ ಕಾಲ್ ಫ್ರಮ್ ಶ್ಯಾಮ್ ಪ್ರಸಾದ್ ಮೌದ್ಗಲ್ ಅಂತ. ಅವರು ನೀನು ಸೀರಿಯಲ್ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ಕಾಸು ಕೊಡ್ತೀರಾ ಅಂದೆ. ಕೊಡ್ತೀವಪ್ಪ ಅಂದರು. ಹಾಗಾರ ಮಾಡ್ತೀನಿ ಇದ್ದೆ. ಈ ಥರ ಬಾ ಮೀಟ್ ಮಾಡು ಡೈರೆಕ್ಟರ್ನ ಅಂದರು. 2:30 ಐ ಮೆಟ್ ದ ಡೈರೆಕ್ಟರ್. 3 o'clock ಐ ವಾಸ್ ಸೆಲೆಕ್ಟೆಡ್. ಓಕೆ, ಅಷ್ಟೇ. ಆಮೇಲೆ ಮೈಮ್ ಶೋದು ಹೊಟ್ಟೆ ಹೋಯ್ತು ನಂದು. ಲೈನಿಂಗ್ ತಿರುಗಿಬಿಡ್ತು. ಅಲ್ಲಿಂದ ಆಚೆಗೆ ಆ್ಯಕ್ಟಿಂಗು, ಅದನ್ನು ಸಿನಿಮಾ ಅಂದ್ರೇನು, ಟಿ ವಿ ಅಂದ್ರೇನು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅಂದ್ರೇನು, ಅದರಲ್ಲಿ ಏನೇನು ಕಲಿಬೇಕು, ಏನೇನು ಬಿಡಬೇಕು. ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಸಿನಿಮಾ, ಲರ್ನಿಂಗ್ ಮೇಕಿಂಗ್ ಆ್ಯಂಡ್ ಎವ್ರಿಥಿಂಗ್. ಸ್ಕ್ರಿಪ್ಟ್ ರೈಟಿಂಗಿಂದ ಹಿಡಿದು ಆರ್ಟ್ ಡೈರೆಕ್ಷನ್ ತನಕ ಎಲ್ಲ ಕೆಲಸ ಮಾಡಿದೆ, ಜಸ್ಟ್ ಟು ಲರ್ನ್ ದಟ್. ಸೊ ನೀವು ಸ್ಟಾರ್ಟಿಂಗಿಂದಲೇ ಒಂದು ಸ್ಪಾಂಜ್ ಥರ? ಯಾ ನಾನು ಯಾವುದನ್ನು ಅರ್ಧಂಬರ್ಧ ಮಾಡೋದಿಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟು ಕೆಲಸ ಮಾಡಿದ್ದೀನಿ ನಾನು. ಕ್ಯಾಮ್ರಾನೂ ಮಾಡಿದ್ದೀನಿ. ಸೊ ಆ ಥರ ಎಲ್ಲ ಮಾಡಿಕೊಂಡು ಇದಿಲ್ಲರ ಅದು, ಅದಿಲ್ಲರ ಇದು, ಸರ್ವೈವರ್ ನಾನು. ದಟ್ಸ್ ಹೌ ಐ ಸೆಡ್ ಜಾಕ್ ಆಫ್ ಆಲ್ ಟ್ರೇಡ್ಸ್. ವಾಟ್ ಅ ವಂಡರ್ಫುಲ್ ಥಿಯರಿ. ದಟ್ಸ್ ವೈ ಥಿಂಗ್ಸ್ ಈ ಕೈ ಚಂದ್ರು ಸರ್ ಅಂದರೆ ಇವತ್ತು ಏನು ಸಡನ್ನಾಗಿ ದೇರ್ ಇಸ್ ಸೋ ಮೆನಿ ಥಿಂಗ್ಸ್. ಈಗ ಧಾರಾವಾಹಿ ಬಗ್ಗೆ ಮಾತಾಡೋದ, ಸಿನಿಮಾ ನಿಮ್ಮದು ಪಾತ್ರಗಳ ಬಗ್ಗೆ ಮಾತಾಡೋದ, ನಿಮ್ಮ ಟಿ ವಿ ಶೋ ಫುಡ್ ಶೋ ಬಗ್ಗೆ ಮಾತಾಡೋದ, ನೀವು ಕರ್ನಾಟಕದ ಬಿಗ್ಗೆಸ್ಟ್ ಫುಡ್ ಇನ್ಫ್ಲೂಯೆನ್ಸರ್ ನೀವು ಅದ್ರ ಬಗ್ಗೆ ಮಾತಾಡೋದ, RJing ಬಗ್ಗೆ ಮಾತಾಡೋದ, ನಿಮ್ಮ ಫೈನಲ್ ಕಟ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡೋದ, ನಮಗೆ ಹೇಳಿ ಇವಾಗ ನೀವು ಯಾವ್ದ್ರ ಬಗ್ಗೆ. ನನಗೆ ಈಗ ಅಮಂಗ್ಸ್ಟ್ ಮೆನಿ ಕ್ಯೂರಿಯಾಸಿಟೀಸ್ ಇರೋದು, ಅವತ್ತಿನ ಕಾಲದಲ್ಲಿ ನಾವೆಲ್ಲ ನಿಮ್ಗಳ ಸಿನಿಮಾನ ನೋಡಿ ಬೆಳೆದವರು ಚಂದ್ರು ಸರ್, ನಿಮಗೂ ಗೊತ್ತದು. ಆ ಗಣೇಶನ ಮದುವೆ, ಆ ಪಾತ್ರಗಳು ಇದೆಲ್ಲ ಇದ್ದಾಗ ನಮಗೆ ಒಂಥರ ನೀವು ಇವತ್ತು ತೋರಿಸ್ಬೇಕು. BTS ಅಂತ ಇವತ್ತೇನು ಮಾತಾಡ್ತೀವಿ, ಬಿಹೈಂಡ್ ದ ಸೀನ್ಸ್ ಅಂತ. ಅವತ್ತಿನ ಸೀನ್ಗಳೆಲ್ಲ ಹೆಂಗಿರ್ತಿತ್ತು? ಇವತ್ತಿನ ಥರ ಡಿಜಿಟಲ್ ಕ್ಯಾಮ್ರಾಗಳಿಲ್ಲ, ರೀಲ್ಗಳು, ಮತ್ತು ಇವತ್ತಷ್ಟು ದುಡ್ಡು ಕಾಸು ಎಲ್ಲನೂ ಕಮ್ಮಿ ಇದ್ದಿದ್ದು ದಿನದಲ್ಲಿ. ನಿಮ್ಮ ಆಸೆ ಒಂದಿತ್ತು, ಹಂಗರಿತ್ತು, ಬಟ್ ಅದ್ರ ಜೊತೆಗೆ ದಿನಗಳು ಹೇಗಿತ್ತು? ಏನಂದರೆ ಸಿನಿಮಾಗಳು ಸಿಗ್ತಾ ಇದ್ದಿದ್ದು ಭಾಳ ಕಷ್ಟ ಆಯಿತು. ಆವಾಗೆಲ್ಲ ಏನಂದರೆ ಇದ್ದಿದ್ದೇ ಒಂದು ದೂರದರ್ಶನ, ಒಂದು ಸಿನಿಮಾ, ಎರಡೇ. ನೋ ಸ್ಯಾಟಲೈಟ್ ಚಾನಲ್. ಸೊ ಏನು ಕೆಲಸ ಸಿಕ್ಕಿದ್ರೂ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ತಲೆಯಲ್ಲಿತ್ತು. ಅವ್ರು ಏನು ಪಾತ್ರ ಕೊಟ್ಟರು ಮಾಡೋದು. ಒಂದು ಸೀನ್ ಆ್ಯಕ್ಟ್ ಮಾಡಿದ್ದೀನಿ, ಒಂದು ಶಾರ್ಟ್ ಆ್ಯಕ್ಟ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಒಂದೇ ಶಾರ್ಟು, ಕ್ಯಾಮ್ರಾ, ಆ್ಯಕ್ಷನ್, ಕಟ್, ಮನೆಗೆ ಹೋಗ್ಬೋದೋ ಅಂದಿದ್ದು ಮಾಡಿದ್ದೀನಿ.
ಅರ್ಥ ಆಗ್ತಿದೆಯಾ? ಅಂದರೆ ಯಾವುದನ್ನು ಮಾಡಲ್ಲ ಬಿಡಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲವನ್ನು ಮಾಡಲೇಬೇಕು ಅನ್ನೋದು. ಯಾಕೆಂದರೆ ನನ್ನ ಒಂದು ಅಸ್ತಿತ್ವನ ಈ ಇಂಡಸ್ಟ್ರಿನಲ್ಲಿ ನಾನು ಗಟ್ಟಿ ಮಾಡ್ಕೋಬೇಕಾಗಿತ್ತು. ಸೊ ಐ ವಾಸ್ ರೆಡಿ ಟು ಡೂ ಎನಿ ಕೈಂಡ್ ಆಫ್ ರೋಲ್, ಎನಿ ವರ್ಕ್. ಎಡಿಟಿಂಗ್ ಕೆಲಸ ಬೇಕು ಅದನ್ನು ಮಾಡ್ತಿದ್ದೆ, ಡಬ್ಬಿಂಗ್ ಬೇಕಾ ಡಬ್ಬಿಂಗ್ ಮಾಡ್ತಿದ್ದೆ, ಕ್ಯಾಮರಾ ಅಸಿಸ್ಟೆಂಟ್ ಆಗೋಬೇಕು ಅದನ್ನು ಮಾಡ್ತಿದ್ದೆ, ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಆಮೇಲೆ ಆರ್ಟ್ ಡೈರೆಕ್ಷನ್ ಮಾಡಿದ್ದೀನಿ, ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ, ಯು ನೇಮ್ ಇಟ್, ಐವ್ ಡನ್ ಇಟ್. ಮೇಕಪ್ ಮಾಡಿದ್ದೀನಿ, ಎಲ್ಲ. ಇದು ಬರಲ್ಲ ಅನ್ನಂಗೆ ಇಲ್ಲ, ಎಲ್ಲ ಮಾಡಿದ್ದೀನಿ. ಜಸ್ಟ್ ಟು ಸರ್ವೈವ್ ಆ್ಯಂಡ್ ಮೇಕ್ ಮೈ ಸೆಲ್ಫ್ ಎಸ್ಟಾಬ್ಲಿಷ್ ಮೈ ಸೆಲ್ಫ್ ಇಂಡಸ್ಟ್ರಿನಲ್ಲಿ. ನಾನು ನನ್ನ ಫುಟ್ 2 ಕಾಲುಗಳನ್ನು ಭದ್ರವಾಗಿ ಇಡಬೇಕು ಈ ಇಂಡಸ್ಟ್ರಿನಲ್ಲಿ ಅನ್ನೋ ಕಾರಣಕ್ಕೆ ಎಲ್ಲ ಮಾಡಿದೆ. ಆ್ಯಂಡ್ ಇಟ್ ಪೇಡ್ ಆಫ್. ಇವತ್ತು ಐ ಆಮ್ 62 ಇಯರ್ಸ್ ಓಲ್ಡ್. 40 ವರ್ಷ ಆಗ್ತಾ ಬಂತು ಇಂಡಸ್ಟ್ರಿಗೆ ಬಂದು. ಇನ್ನೂ ತಿಂಗಳಿಗೆ 28 ದಿನ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೇನು ಬೇಕು ಲೈಫಲ್ಲಿ ನನಗೆ? ಓಕೆ, ಐ ಆಮ್ ವೆರಿ ಹ್ಯಾಪಿ. ಸೊ ಟುಡೇ ಆವತ್ತಿನ ಸ್ಟಾರ್ಟಿಂಗ್ ಪಾಯಿಂಟು 40 ಇಯರ್ಸ್ ಆದಮೇಲೂ ಇವತ್ತಿಗೂ 28 ಡೇಸ್ ಇನ್ ಅ ಮಂತ್ ಯು ಆರ್ ವರ್ಕಿಂಗ್ ಅಂದರೆ ಎವ್ರಿಬಡಿ ಇವತ್ತಿಂದ ಓಕೆ ದಟ್ ಆ ಫಸ್ಟ್ ಫ್ಯೂ ಮೂಮೆಂಟ್ಸು ಅವಾಗ ಕೆಲಸನೇ ಇರ್ತಿರಲಿಲ್ಲ. ವಾರಕ್ಕೆ ಒಂದಿನ ಕೆಲಸ ಸಿಗ್ಬಿಟ್ರೆ ಏನೋ ದೊಡ್ಡ ವಿಚಾರ. ಆವಾಗ ಇನ್ನು ಮಿಕ್ಕಿದ ದಿವಸ ಏನಿರ್ತಿತ್ತು, ಕೆಲಸ ಇಲ್ಲಿರೋ ದಿವಸ ಏನಿತ್ತು, ಅದು ನಮ್ಮ ಸ್ಟ್ರಗ್ಲಿಂಗ್ ಪೀರಿಯಡ್ ಇತ್ತು. ಹೌದು, ಆಯಿತಾ? ನಾನು ಏನು ಮಾಡ್ತಿದ್ದೆ ಅಂದರೆ, ಏನಕ್ಕೆ ವೈ ಶುಡ್ ಐ ವೇಸ್ಟ್ ದಟ್ ಡೇಸ್, ಐ ಆಮ್ ನಾಟ್ ಆ್ಯಕ್ಟಿಂಗ್. ಆವಾಗ ನಾನು ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಕರಿಯೋಕ್ಕೆ ಶುರು ಮಾಡಿದ್ದು. ಓಕೆ. ಸೊ ಎಲ್ಲೋ ಹೋಗಿ ಎಡಿಟರ್ ಹತ್ರ ಕೆಲಸ ಮಾಡೋದು, ರೀಲ್ಸ್ ಸುತ್ತೋದು, ಓಕೆ, ಆಮೇಲೆ ಅದು ಜಾಯಿನ್ ಮಾಡೋದು, ಆಮೇಲೆ ಮೂವಿ ಎಲ್ಲ ಮಾಡೋದು, ಸ್ಟೀನ್ ಬೆಕ್ನ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ದೆ. ಶೂಟಿಂಗ್ ಇದ್ದಾಗ ಶೂಟಿಂಗ್ ಹೋಗ್ತಿದ್ದೆ, ಆ ಕೆಲಸ ಮಾಡ್ತಿದ್ದೆ. ಇಲ್ಲಾಂದರೆ ಮೀರಾ ನಾಯರ್ ಅಂತ ಮೀರಾ ಪಿಳ್ಳೈ ಅಂತ ಒಬ್ಬ ಲೇಡಿ ಇದ್ಲು. ಆಕೆ ಇದು ಪ್ರೊಡಕ್ಷನಲ್ಲಿ ನಾನೇ ನೋಡ್ಕೊಳ್ತಿದ್ದೆ, ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ. ಆಕೆ ಡಾಕ್ಯುಮೆಂಟ್ರಿ ಮಾಡೋರು, ನಾನೇ ಫುಲ್ ಆರ್ಗನೈಸ್ ಮಾಡ್ತಿದ್ದೆ. ಎಲ್ಲ ಲೆಕ್ಕ ಇಟ್ಕೊಂಡು, ಸುಟ್ ಕೇಸ್ ಇಟ್ಕೊಂಡು, ಎಲ್ಲರಿಗೂ ಪೇಮೆಂಟ್ ಮಾಡ್ಕೊಂಡು, ಬಂದರೆ ಬೇಗ ಕೆಲಸ ಮಾಡೋರು ಅಂತೆಲ್ಲ ಕೆಲಸ ಮಾಡಿಸಿ, ಈ ಥರ ಒಂಥರ ಐ ವಾಸ್ ಡೂಯಿಂಗ್ ಅ ಪ್ರೊಡಕ್ಷನ್ ಮ್ಯಾನೇಜರು. ಸೊ ಶೂಟಿಂಗ್ ಅಂದರೆ ಆ್ಯಕ್ಟಿಂಗ್ ಇಲ್ಲದಿರೋ ಟೈಮಲ್ಲಿ ಬೇರೆ ಕೆಲಸಗಳೆಲ್ಲ ಮಾಡಿ ಐ ವಾಸ್ ಆಲ್ವೇಸ್ ಬ್ಯುಸಿ. ದೋ ಐ ವಾಸ್ ನಾಟ್ ಆ್ಯಕ್ಟಿಂಗ್ ಎವ್ರಿ ಡೇ, ಐ ವಾಸ್ ಬ್ಯುಸಿ ಎವ್ರಿ ಡೇ. ವಾವ್. ಓಕೆ, ನನ್ನ ಲೈಫಲ್ಲಿ ಒಂದು ಪ್ರಿನ್ಸಿಪಲ್ ಏನಂದರೆ, ಐ ಶುಡ್ ಬಿ ಬ್ಯುಸಿ ವರ್ಕಿಂಗ್ ಆರ್ ಬ್ಯುಸಿ ಫೈಂಡಿಂಗ್ ವರ್ಕ್. ಇವತ್ತಿಗೂ ಕೂಡ ಕೆಲಸ ಹುಡುಕ್ತಾನೆ ಇರ್ತೀನಿ. ಯಾವ ಕೆಲಸ ಬಂದರೂ ಬಿಡಲ್ಲ. ಅದು ಏನೇ ಸಣ್ಣ ಕೆಲಸ ಆಗ್ಬೋದು, ಮಾಡ್ತೀನಿ ಅಂತೀನಿ, ಮಾಡಲ್ಲ ಅನ್ನೋದೇ ಇಲ್ಲ ನಾನು. ಯಾಕೆ ಸರ್? ಕೆಲವು ಸತಿ ದುಡ್ಡು ನೋಡಿದ್ಮೇಲೆ ಅಥವಾ ಪೊಸಿಷನ್ ನೋಡಿದ್ಮೇಲೆ ವಾಟ್ ಈಸ್ ಮನಿ? ಮನಿ ಎಲ್ಲ ಇಸ್ ನಾಟ್ ಗ್ರೇಟ್. ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಯಾರು ಬೇಕಾದ್ರೂ ಮಾಡ್ತಾರೆ, ಅದಲ್ಲ. ದ ಪಾಯಿಂಟ್ ಈಸ್ ಹೌ ಮಚ್ ಯು ಕಾಂಟ್ರಿಬ್ಯೂಟ್ ಟು ಯುವರ್ ಸೆಲ್ಫ್ ಇನ್ ಟರ್ಮ್ಸ್ ಆಫ್ ಯುವರ್ ಟ್ಯಾಲೆಂಟ್, ಇನ್ ಟರ್ಮ್ಸ್ ಆಫ್ ಯುವರ್ ಗ್ರೋತ್, ಇನ್ ಟರ್ಮ್ಸ್ ಆಫ್ ಯುವರ್ ಅದು ಭಾಳ ಇಂಪಾರ್ಟೆಂಟು. ವಿ ಶುಡ್ ನಾಟ್ ಬಿ ಸ್ಟ್ಯಾಗ್ನೆಂಟ್. ಯು ಶುಡ್ ಕೀಪ್ ರೀಡಿಸ್ಕವರಿಂಗ್ ಯುವರ್ ಸೆಲ್ಫ್, ರೀಇನ್ವೆಂಟಿಂಗ್ ಯುವರ್ ಸೆಲ್ಫ್. ಅದು ಮಾಡ್ತಾನೆ ಇರಬೇಕು. ಈ ಕೆಲಸ ಬಂತ ಅದನ್ನು ಮಾಡು, ಅದರಲ್ಲಿ ಏನೋ ಒಂದು ಕಾಣಿಸೋದು, ಇದೇನೋ ಆಯಿತು ಅಂತ ಅಲ್ಲೇನೋ ಒಂಚೂರು ಎಸ್ಟಾಬ್ಲಿಷ್ ಮಾಡೋದು, ಇದೇನೋ ಹೊಸದು ಬಂತು, ಇದು ಮಾಡಬೇಕು ಅಂತ. ಅದು ಇಲ್ಲದೇ ಆದರೆ ಯುವರ್ ಲೈಫ್ ಈಸ್ ಬೋರಿಂಗ್. ಸ್ಟಾಗ್ನೆನ್ಸಿ ಇಸ್ ಬೋರಿಂಗ್. moral of the story, stagnation is boring. ಅಲ್ಲಿ ಹೊಸ ನೀರು ಹರಿತಾ ಇರಬೇಕು. ರೆಸ್ಪೆಕ್ಟಿವ್ ಆಫ್ ನೀವು ಕೆರೆನ, ಹಳೆ ನೀರು ಆಗಲೇಬಾರ್ದು. ನಾವು ಹಳೆ ನೀರು ಆಗ್ಬಿಟ್ರೆ ಹೊಸ ನೀರು ಕೊಚ್ಕೊಂಡು ಹೋಗ್ಬಿಡುತ್ತೆ. ನಾವೇ ಹೊಸ ನೀರಾದರೆ ಕೊಚ್ಕೊಂಡೋಗೋ ಮಾತೇ ಇಲ್ವೇ, ಕರ್ಕೊಂಡೋಗಿ ಅಂತ